ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಕ್ರಿಸ್ತನ ಸೇವೆಯಲ್ಲಿ ಜೊತೆ ಕೆಲಸದವರಾಗಿದ್ದೀವಾ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಯೇಸು ಕ್ರಿಸ್ತರು ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬಂದ ಮೇಲೆ ತನ್ನ ಶಿಷ್ಯರ ಬಳಿಯಲ್ಲಿ ಸುಮಾರು 40 ದಿನಗಳವರೆಗೆ ಇರ್ತಾರೆ. ಅಂದರೆ ಬರುತ್ತಾ ಹೋಗುತ್ತಂದರೆ ಪರಲೋಕಕ್ಕೆ ಹೋಗಿ ಮತ್ತೆ ಇವ್ರ ಬಳಿಯಲ್ಲಿ ಬಂದು ಇದ್ದು ಏನೇನು ಕೆಲಸ ಮಾಡಬೇಕೋ ಅವೆಲ್ಲವನ್ನು ಅಪೊಸ್ತಲರಿಗೆ ತಿಳಿಸಿ ಅನೇಕ ವಿಷಯಗಳನ್ನು ಮಾತನಾಡಿ ಪರಲೋಕಕ್ಕೆ ಹೋಗುವಂಥದ್ದು ನೋಡ್ತೀವಿ. ಒಂದು ಸಂದರ್ಭದಲ್ಲಿ ಯೇಸು ಪ್ರಭು ಅಪೊಸ್ತಲನಾಗಿರುವಂಥ ಪೇತ್ರನನ್ನು ಒಂದು ಮಾತನ್ನು ಕೇಳ್ತಾನೆ. ಪೇತ್ರನೇ, ಇವರೆಲ್ಲರಿಗಿಂತ ನೀನು ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ? ಹೌದು ಪ್ರಭು ಅಂತ. ಮತ್ತೊಂದು ಸಾರಿ ಕೇಳುವಂಥದ್ದು, ಇವರೆಲ್ಲರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸ್ತಾ ಇದ್ದೀಯಾ? ಹೌದು. ಮತ್ತೊಂದು ಸಾರಿ ಕೇಳ್ತಾರೆ. ಆಗ ಪ್ರಭು ಹೇಳಿರುವಂಥ ಮಾತು, ನನ್ನ ಕುರಿಗಳನ್ನು ಮೇಯಿಸು ಅಂತಾನೆ, ನನ್ನ ಕುರಿಗಳನ್ನು ಕಾಯಿ ಅಂತಾನೆ. ಅಂದರೆ ಅಲ್ಲಿ ಒಂದು ಕೆಲಸವನ್ನು ದೇವರು ನೇಮಿಸುವಂಥದ್ದು ನೋಡ್ತಾ ಇದ್ದೀವಿ. ದೇವರನ್ನು ನಾವು ಪ್ರೀತಿಸ್ತಾ ಇದ್ದೀವಿ ಅನ್ನೋದಕ್ಕೆ ರುಜುವು ಕೆಲಸ ಇರಬೇಕು. ಕೆಲಸ ದೇವರು ಕೊಟ್ಟಂಥ ಕೆಲಸ. ಕುರಿಗಳನ್ನು ಮೇಯಿಸು ಅಂದರೆ, ಕುರಿಗಳನ್ನು ಕಾಯಿ ಅಂದರೆ ದೇವರ ಸಭೆಯನ್ನು ಕಾಯಬೇಕು. ದೇವರ ಚರ್ಚು ಅಂದರೆ ಮನುಷ್ಯರು ಕಟ್ಟಿರುವಂಥ ಕಟ್ಟಡಗಳು ಅಲ್ಲ, ಭಕ್ತರು, ಯೇಸು ಕ್ರಿಸ್ತರನ್ನು ನಂಬಿರುವಂಥ ಭಕ್ತರು, ಕ್ರೈಸ್ತರೇ ಚರ್ಚು. ದೇವರು ಮೆಚ್ಚುವಂಥ ಆತ್ಮಿಕವಾದಂಥ ಮಂದಿರ ಎಂಬ ಸಭೆ ಎಂಬ ಮಕ್ಕಳನ್ನು ಏನು ಮಾಡಬೇಕಂತೆ? ಕಾಯಬೇಕಂತೆ, ಮೇಯಿಸಬೇಕು. ಕುರಿಗಳು ಮೇಯುವಂಥದ್ದು ಹುಲ್ಲನ್ನು, ಒಳ್ಳೆಯ ಎಲೆಗಳನ್ನು ಹೌದಲ್ವ ತಿನ್ನುವಂಥದ್ದು. ಕುರುಬನು ಕಾಯ್ತಾ ಇರ್ತಾನೆ. ಕಾಯುವಂಥ ಕೆಲಸ, ಮೇಯಿಸುವಂಥ ಕೆಲಸ ಯಾರು? ಅಪೊಸ್ತಲರು ಮಾಡಬೇಕು. ದೇವರನ್ನೇ ಹೆಚ್ಚಾಗಿ ಯಾರು ಪ್ರೀತಿಸ್ತಾರೋ, ದೇವರನ್ನು ಹೆಚ್ಚಾಗಿ ಯಾರು ಇಷ್ಟಪಡ್ತಾರೋ ಅವರಿಗೆ ಕೆಲಸ ಕೊಡಲ್ಪಟ್ಟಿದೆ, ಕೆಲಸ ಇದೆ. ಅಪೊಸ್ತಲರು ಮಾಡಿರುವಂಥ ಕೆಲಸ, ದೇವರು ಮೆಚ್ಚುವಂಥ ಕೆಲಸ, ಭಕ್ತರನ್ನು ಕಾಪಾಡುವಂಥ ಕೆಲಸ. ದೇವರ ಉದ್ದೇಶ ನೋಡುವಾಗ ಸರ್ವ ಮಾನವರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನದಲ್ಲಿ ಸೇರಬೇಕೆನ್ನುವಂಥದ್ದು ದೇವರ ಸಂಕಲ್ಪ, ದೇವರ ಚಿತ್ತ. ಅದು ಯೇಸು ಕ್ರಿಸ್ತರು ದೇವರ ಚಿತ್ತವನ್ನು ನೆರವೇರಿಸಿದ್ದಾರೆ. ಅದೇ ಪ್ರಕಾರ ಅಪೊಸ್ತಲರು ದೇವರ ಚಿತ್ತವನ್ನು ನೆರವೇರಿಸಿದ್ದಾರೆ. ಅವರು ದೇವರ ಮೂಲಕ ಏನು ಪಡ್ಕೊಂಡಿದ್ದಾರೋ ಆ ಕೆಲಸವನ್ನು ಅವರು ಪೂರ್ತಿ ಮಾಡಿದ್ದಾರೆ, ದೇವರು ಕೊಟ್ಟಂಥ ಕೆಲಸವನ್ನು. ಇವಾಗ ನಾವು ಸಭೆಯಲ್ಲಿ ದೇವರ ಸೇವಕರಾಗಿ, ಸುವಾರ್ತಿಕರಾಗಿ, ಭಕ್ತರಾಗಿ ಜೀವಿಸ್ತಾ ಇದ್ದೀವಿ. ದೇವರ ಸೇವಕರಾಗಿ, ಭಕ್ತರಾಗಿ ಜೀವಿಸುವಂಥ ನಾವೆಲ್ಲರೂ ಒಂದಾಗಿದ್ದೀವಾ? ಒಂದಾಗಿ ದೇವರ ಸೇವೆ ಮಾಡ್ತಾ ಇದ್ದೀವಾ? ದೇವರ ಸೇವಕರಿಗೆ ಜೊತೆಯಾಗಿದ್ದು ಸೇವೆ ಮಾಡ್ತಾ ಇದ್ದೀವಾ? ನೋಡಿ, ಕ್ರಿಸ್ತನ ಸೇವೆಯಲ್ಲಿ ಜೊತೆ ಕೆಲಸದವರಾಗಿದ್ದೀವಾ ಅಥವಾ ಸೈತಾನನ ಸೇವೆಯಲ್ಲಿ ಜೊತೆ ಕೆಲಸದವರಾಗಿದ್ದೀವಾ ಅಂತ ನೋಡುವಾಗ ದೇವರ ಮಕ್ಕಳು ಎಂದು ಕ್ರೈಸ್ತರು ಕರೆಯಲ್ಪಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕ್ರೈಸ್ತರು. ಅಂದರೆ ಸುಮಾರು 350 ಕೋಟಿಯಿಂದ 400 ಕೋಟಿಯವರೆಗೆ ಪ್ರಪಂಚ ದೇಶದಲ್ಲಿ ಕ್ರೈಸ್ತರು ಎಂದು ಕರೆಯಲ್ಪಡ್ತಾ ಇದ್ದಾರೆ. ಕರೆಯಲ್ಪಡುವಂಥ ಪ್ರತಿ ಕ್ರೈಸ್ತರು ಕ್ರಿಸ್ತನಿಗೆ ಒಳಪಟ್ಟು ಕ್ರಿಸ್ತನ ಸೇವೆಯಲ್ಲಿ ಇದ್ದಾರಾ
ಅಥವಾ ಕೇವಲ ಹೆಸರು ಮಾತ್ರ ಹೇಳಿಕೊಂಡು ಹೆಸರು ಮಾತ್ರ ಪರಿಚಯ ಮಾಡಿಕೊಂಡು ಸೈತಾನನ ಸೇವೆಯಲ್ಲಿ ಇದ್ದಾರಾ? ದೇವರ ಹೆಸರಿನಲ್ಲಿ, ದೇವರ ಮುಸುಕಿನಲ್ಲಿ ಸೈತಾನನ ಸೇವೆ ಮಾಡುವಂಥವರು ಕೂಡ ಇದ್ದಾರೆ. ಭ್ರಷ್ಟಾತ್ಮನ ಸೇವೆ ಮಾಡೋರು ಇದ್ದಾರೆ. ಇವಾಗ ನಾವು ಯಾವ ಗುಂಪಿನಲ್ಲಿ ಸೇರಿದ್ದೀವಿ, ಯಾವ ಗುಂಪಿನಲ್ಲಿ ಸೇರಿ ಸೇವೆ ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮನ್ನು ನಾವು ವಾಕ್ಯದ ಮೂಲಕ ನೋಡಿಕೊಳ್ಳಬೇಕು. ಯಾಕೆಂದರೆ ಯೇಸು ಕ್ರಿಸ್ತರ ಮೂಲಕ ನಮಗೆ ರಕ್ಷಣೆ ಬರುತ್ತೆ. ಯೇಸು ದೇವರ ಮೂಲಕ ನಮಗೆ ವಿಮೋಚನೆ ಸಿಗುತ್ತೆ, ಪಾಪ ಕ್ಷಮಾಪಣೆ ಇರುತ್ತೆ. ಅದೇ ಯೇಸು ಕ್ರಿಸ್ತರ ಹೆಸರನ್ನು ಹೇಳಿಕೊಂಡು ಸೈತಾನನ ಕೆಲಸವನ್ನು ಮಾಡುವಂಥ ಮಾರ್ಗನೂ ಕೂಡ ಇದೆ. ಇವಾಗ ಮೊಟ್ಟ ಮೊದಲು ದೇವರ ಸೇವೆಯಲ್ಲಿ ನಾವಿರಬೇಕು, ದೇವರ ಕೆಲಸದಲ್ಲಿ ನಾವೆಲ್ಲರೂ ಇರಬೇಕು. ಹಾಗಿದ್ದೀವಾ? ಹಾಗೆ ಕೆಲಸ ಮಾಡ್ತಾ ಇದ್ದೀವಾ? ಜೊತೆ ಕೆಲಸದವರಾಗಿದ್ದೀವಾ? ನೋಡಿ, ಅಪೊಸ್ತಲನಾಗಿರುವಂಥ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತನ್ನು ಪರಿಚಯ ಮಾಡ್ತಾ ಇದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 1ನೇ ವಚನದಿಂದ, ನಾನು ನಿಮ್ಮ ಬಳಿಗೆ ಕಳಿಸುವ ನಮ್ಮ ಸಹೋದರಿಯಾದ ಫೊಯಿಬೆಯನ್ನು ಪ್ರೀತಿಯಿಂದ ಅಂಗೀಕರಿಸಿರಿ. ಆಕೆಯು ಕೆಂಕ್ರೆಯ ಪಟ್ಟಣದಲ್ಲಿರುವ ಸಭೆಯ ಸೇವಕಳಾಗಿದ್ದಾಳೆ. ಫೊಯಿಬೆ ಎಂಬ ಈಕೆ ಒಂದು ಸಭೆಯಲ್ಲಿ ಸೇವಕಳಾಗಿದ್ದಾಳೆ. ಸೇವಕಳಂದರೆ ಮತ್ತೆ ಏನೋ ಕಸ ಗುಡಿಸುವ ಕೆಲಸ, ತೊಳೆಯುವ ಕೆಲಸ ಇದಲ್ಲ. ಸೇವಕಳು ಅಂದರೆ ದೇವರ ಸೇವೆಯಲ್ಲಿ. ಅದನ್ನು ಕೂಡ ಕೆಲಸ ಮಾಡಿಕೊಳ್ಳಿ ಸಭೆಯಲ್ಲಿ, ತಪ್ಪೇನಿಲ್ಲ. ದೇವರ ಸೇವೆ ಅಂದರೆ ಆತ್ಮಗಳನ್ನು ಕಾಯುವಂಥ ಕೆಲಸ, ಆತ್ಮಗಳನ್ನು ದೇವರ ಮಾರ್ಗದಲ್ಲಿ ನಡೆಸುವ ಕೆಲಸ. ಪ್ರಿಯರಾದ ದೇವರ ಮಕ್ಕಳಿರ, ಅದು ಮಾತ್ರವಲ್ಲದೆ ಈಕೆ ಸಹಾಯಕಳು ಆಗಿದ್ದಾಳೆ. ಸಹಾಯಕಳು ಏನು ಮಾಡ್ತಾ ಇದ್ದಾಳೆ? ನೀವು ಆಕೆಯನ್ನು ಕರ್ತನ ಶಿಷ್ಯಳೆಂದು ದೇವಜನರಿಗೆ ತಕ್ಕ ಹಾಗೆ ಸೇರಿಸಿಕೊಂಡು ಸಹಾಯವು ಯಾವ ವಿಷಯದಲ್ಲಿ ಬೇಕಾದರೂ ಸಹಾಯವನ್ನು ಮಾಡಿರಿ. ಆಕೆಯು ನನಗೂ ಅನೇಕರಿಗೂ ಸಹಾಯ ಮಾಡಿದವಳು. ನನಗೂ ಸಹಾಯ ಮಾಡಿದ್ದಾಳೆ, ಅದೇ ಪ್ರಕಾರ ಅನೇಕರಿಗೂ ಆಕೆ ಸಹಾಯ ಮಾಡಿದ್ದಾಳೆ. ಫೊಯಿಬೆ ಎಂಬ ಈಕೆ ಒಳ್ಳೆ ಸೇವಕಳು, ಸುವಾರ್ತಿಕಳು, ಕೆಲಸ ಮಾಡುವವಳು. ಎರಡನೇದಾಗಿ ಕಷ್ಟಪಟ್ಟು ದುಡಿದು ಅನೇಕರಿಗೆ ಸಹಾಯ ಮಾಡುವವಳು, ಅಂದರೆ ಸುವಾರ್ತಿಕರಿಗೆ, ಸೇವೆಯಲ್ಲಿ ಇದ್ದಂಥವರಿಗೆ, ಕೆಲವು ಸಂದರ್ಭಗಳಲ್ಲಿ ಬಾಧೆಯಲ್ಲಿದ್ದವರಿಗೆ ತನ್ನ ಕೈಯಿಂದ ಏನಾಗಿದೆಯೋ ಆ ರೀತಿ ಆಕೆ ಸೇವೆ ಮಾಡಿಕೊಂಡು ಇದ್ದಾಳೆ. ಪ್ರಿಯರೇ, ಆಕೆಯನ್ನು ಕುರಿತು ಅಪೊಸ್ತಲನಾಗಿರುವಂಥ ಪೌಲನೇ ಸಾಕ್ಷಿ ಕೊಡುವಂಥದ್ದು. ಪೌಲನು ಹೇಗಿರ್ತಾನೆ? ಪೌಲನ ಜೀವಿತ ಹೇಗಿದೆ? ಪೌಲನ ಜೀವಿತ ಎಲ್ಲಿ ತಪ್ಪು ನಡೆಯುತ್ತೋ ತಪ್ಪು ನಡೆದಾಗ ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ದೇವರ ಸೇವೆಯಲ್ಲಿ ಯಥಾರ್ಥವಾಗಿದ್ದಾಗ ಅವರ ವಿಷಯದಲ್ಲಿ ಪರಿಚಯ ಮಾಡ್ತಾರೆ. ಸೇವಕರು ಹೇಗಿರಬೇಕು? ಎರಡು ಮಾತಿನವರಾಗಿರಬಾರ್ದು. ಒಂದು ಕಡೆಯೂ ಈ ರೀತಿ, ಮತ್ತೊಂದು ಕಡೆಯೂ ಮತ್ತೊಂದು ರೀತಿಯಲ್ಲಿ ಇರಬಾರದು. ಯಥಾರ್ಥವಾಗಿರಬೇಕು. ಎಲ್ಲರನ್ನೂ ಬಲಪಡಿಸುವಂಥ ರೀತಿಯಲ್ಲಿ ನಿಸ್ವಾರ್ಥದಿಂದ, ಪಕ್ಷಪಾತ ಇಲ್ಲದೆ ಸೇವೆ ಮಾಡುವಂಥ ಸೇವಕರೇ ನಿಜವಾದ ಸೇವಕರಾಗ್ತಾರೆ. ಒಬ್ಬರನ್ನು ಪ್ರೀತಿಸಿ ಮತ್ತೊಬ್ಬರನ್ನು ದ್ವೇಷಿಸಿ ಸೇವೆ ಮಾಡಿದ್ರೆ ಸೇವಕನಾಗಲ್ಲ. ಮನುಷ್ಯರ ಮೇಲೆ ಕಪಟ ಇಟ್ಕೊಂಡವನು ಸೇವಕನಾಗಲ್ಲ. ಹಣದ ಆಸೆ ಉಳ್ಳವನು ಸೇವಕನಾಗಲ್ಲ. ಹೆಣ್ಣಿನ ಆಸೆ ಉಳ್ಳವನು ಸೇವಕನಾಗಲ್ಲ. ಸೇವಕನಂದರೆ ದೇವರ ಮಾತಿಗೆ ಒಳಪಟ್ಟವನು, ವಿಧೇಯನಾದವನು, ಯಥಾರ್ಥದಿಂದ ಭಕ್ತಿಯಿಂದ ನಡ್ಕೊಳ್ಳುವವರು. ಪ್ರಿಯರೇ, ಈ ಫೊಯಿಬೆಯನ್ನು ನೋಡುವಾಗ ದೇವರ ಸೇವಕಳಾಗಿದ್ದಾರೆ. ಅದೇ ರೀತಿಯಲ್ಲಿ 3ನೇ ವಚನವನ್ನು ನೋಡೋಣ. 3-4ನೇ ವಚನ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ನನ್ನ ಜೊತೆ ಕೆಲಸದವರು ಕ್ರಿಸ್ತನ ಸೇವೆಯಲ್ಲಿ. ಈಗಿನ ಕಾಲದಲ್ಲಿ
ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು ಒಂದು ಅರ್ಥ ಆಗಲ್ಲ, ಒಂದು ಅರ್ಥ ಆಗದ ಪರಿಸ್ಥಿತಿ. ಲೋಕದಲ್ಲಿ ಹೀಗೆ ಇದ್ದಾರೆ. ಯಾರು ಹೇಗಿದ್ದರೆ ನಮಗೆ ಯಾಕೆ, ನಾವು ಮಾತ್ರ ಯಥಾರ್ಥವಾಗಿರಬೇಕು. ಇನ್ನೊಬ್ಬರು ಭಕ್ತನಾಗಿದ್ದಾನ, ಭಕ್ತಿಯಲ್ಲಿದ್ದಾನ ವಿಚಾರ ಮಾಡೋಣ. ಆದರೆ ಮೊಟ್ಟ ಮೊದಲು ನಾನು ಸೇವೆಯಲ್ಲಿದ್ದೀನ, ನಾನು ಭಕ್ತಿಯಲ್ಲಿದ್ದೀನ, ನಾನು ದೇವರಿಗೆ ವಿಧೇಯನಾಗಿದ್ದೀನ, ನಾನು ದೇವರ ಸೇವೆಯಲ್ಲಿದ್ದೀನ, ಅದನ್ನು ನೋಡಬೇಕು. ಈ ಲೋಕ ನೋಡುವಾಗ ಕೆಟ್ಟೋಗಿದೆ, ಮೋಸದಲ್ಲಿದೆ, ಅನ್ಯಾಯದಲ್ಲಿದೆ, ನಾಶನವಾಗುವಂಥ ಸ್ಥಿತಿಯಲ್ಲಿದೆ. ಈ ಲೋಕ ಅಪಘಾತದಲ್ಲಿದೆ, ಈ ಲೋಕ ಅಪಾಯದಲ್ಲಿದೆ, ಈ ಲೋಕ ನಾಶನವಾಗುವಂಥ ಸ್ಥಿತಿಯಲ್ಲಿದೆ. ಈ ಲೋಕ ಹಾಗಿದೆ ರೀ. ಎಲ್ಲಿ ನೋಡಿದ್ರು ಯುದ್ಧಗಳು, ಎಲ್ಲಿ ನೋಡಿದ್ರು ಕಚ್ಚಾಟಗಳು, ಗಲಾಟೆಗಳು ಏನ್ರಿ, ಇವೆಲ್ಲ ಪ್ರತಿನಿತ್ಯ ನಡೀತಾ ಇದೆ. ಯಾತಕ್ಕಾಗಿ ಗಲಾಟೆಗಳು, ಯಾತಕ್ಕಾಗಿ ಹೋರಾಟಗಳು, ಯಾತಕ್ಕಾಗಿ ಯುದ್ಧಗಳಂತ ನೋಡುವಾಗ ಆಸ್ತಿಗೋಸ್ಕರ, ಜಾತಿಗೋಸ್ಕರ, ಕುಲದಗೋಸ್ಕರ, ಮತದಗೋಸ್ಕರ, ಪ್ರಾಂತದಗೋಸ್ಕರ, ಭಾಷೆಗೋಸ್ಕರ ಪ್ರತಿನಿತ್ಯ ಕೂಡ ಇವನ್ನೇ ನೋಡ್ತಾ ಇದ್ದೀವಿ. ದಿನಾಲೂ ಇದೇ ಕಾಣ್ತಾ ಇದೆ. ಜಾತಿಗೋಸ್ಕರ ಗಲಾಟೆ ನಡೀತಾ ಇದೆ, ಆಸ್ತಿಗೋಸ್ಕರ ಗಲಾಟೆ ನಡೀತಾ ಇದೆ ಏನ್ರಿ, ಕುಲದಗೋಸ್ಕರ ಗಲಾಟೆಗಳು ನಡೀತಾ ಇದೆ, ಹೆಣ್ಣಿನಗೋಸ್ಕರ ಗಲಾಟೆ ನಡೀತಾ ಇದೆ. ಈ ಲೋಕದಲ್ಲಿ ನೋಡುವಾಗ ಉಳಿಗಾಲ ಇಲ್ಲ, ಸಂತೋಷ ಪಡುವಂಥ ಏನು ಕೂಡ ಕಾಣ್ತಾ ಇಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ. ಈ ಲೋಕದಲ್ಲಿ ಜನರ ಮಧ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಸಮಸ್ಯೆಗಳು ತುಂಬಿಕೊಂಡಿದೆ. ಕೊನೆ ಪಕ್ಷದಲ್ಲಿ ದೇವರ ಸಭೆಗಳಲ್ಲಿ ಕೂಡ ಅನೇಕ ಗಲಾಟೆಗಳು, ಅನೇಕ ವಿವಾದಗಳು, ಅನೇಕ ಕಿರಿಕಿರಿಗಳು, ಅನೇಕ ಗೊಂದಲಗಳು ತುಂಬಿಕೊಂಡಿದೆ ಪ್ರಿಯರೇ. ಹೀಗಿರುವಾಗ ನಮ್ಮ ಆತ್ಮಗಳನ್ನು ನಾವು ಕಾಪಾಡಿಕೊಳ್ಳಬೇಕಾದ್ರೆ, ನಾವು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು, ಹೇಗಿರಬೇಕು, ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಂಡು ನಾವು ಭಕ್ತಿಯಲ್ಲಿ ಇದ್ದೀವಾ ಇಲ್ವಾ, ನಾವು ನಂಬಿಕೆಯಿಂದ ಜೀವಿಸ್ತಾ ಇದ್ದೀವಾ ಇಲ್ವಾ, ನಾವು ಕ್ರೈಸ್ತನಲ್ಲಿ ಇದ್ದೀವಾ ಇಲ್ವಾ, ಇದನ್ನು ಮೊಟ್ಟ ಮೊದಲು ನೋಡಿಕೊಳ್ಳಬೇಕು. ಇದನ್ನು ಮೊಟ್ಟ ಮೊದಲು ನೋಡಿಕೊಂಡು ನಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ಮುಂದೆ ಹೋಗ್ತಾ ಇರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಜಾಗ್ರತೆ ಪಡಿ. 3ನೇ ವಚನ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ನನ್ನ ವಂದನೆಗಳನ್ನು ಹೇಳಿರಿ. ಅವರು ನಿಮ್ಮ ಪ್ರಾಂತದಲ್ಲಿದ್ದಾರೆ, ಅವರಿಗೆ ನನ್ನ ವಂದನೆಗಳನ್ನು ತಿಳಿಸಿ. ಯಾಕೆಂತ ನೋಡುವಾಗ ಪ್ರಿಸ್ಕಿಲ್ಲಳಾಗಿರುವುದು, ಅಕ್ವಿಲನಾಗಿರುವುದು ಅವರು ನನ್ನ ಜೊತೆ ಕೆಲಸದವರು. ಅವರು ಹೇಗೆ ಇದ್ದಾರೆ ಅಂತ ನೋಡುವಾಗ ಏನ್ರಿ, 4ನೇ ವಚನ, ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಅಂದರೆ ಗಂಡ ಹೆಂಡತಿ ಇಬ್ಬರು ಕೂಡ ನನ್ನನ್ನು ಕಾಪಾಡಿಕೊಳ್ಳೋದಕ್ಕೆ, ನನಗೆ ಸಂರಕ್ಷಣೆ ಕೊಡೋದಕ್ಕೆ ಒಂದು ಸಮಯದಲ್ಲಿ ದೊಡ್ಡ ಗಲಾಟೆ ಆಗುತ್ತೆ. ಅವರು ತಮ್ಮ ಪ್ರಾಣಗಳನ್ನು ಒತ್ತಿ ಇಟ್ಟು ನನ್ನ ಪ್ರಾಣವನ್ನು ಉಳಿಸ್ತಾರೆ. ಅವರು ಗಂಡ ಹೆಂಡತಿ ಇಬ್ಬರು ಕೂಡ ನನ್ನ ಪ್ರಾಣವನ್ನು ಅವರು ಕಾಪಾಡಿಕೊಳ್ತಾರೆ. ನಾನು ದೇವರ ಸುವಾರ್ತೆಯಲ್ಲಿರುವಾಗ ಸುವಾರ್ತೆಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ, ಸಹಾಯ ಮಾಡ್ತಾರೆ, ಜೊತೆಗೆ ಕೆಲಸ ಮಾಡ್ತಾರೆ. ನಾನು ಸುವಾರ್ತೆಗೋಸ್ಕರ ನಿಂತಾಗ ಅವರು ಕೂಡ ನನ್ನ ಜೊತೆ ಕೆಲಸದಲ್ಲಿದ್ದಾರೆ. ಅವರು ಗಂಡ ಹೆಂಡತಿ. ಈಗಿನ ಕಾಲದಲ್ಲಿ ಅಂತಹ ಕುಟುಂಬಗಳನ್ನು ನೋಡ್ತೀವ, ಎಲ್ಲೋ ಒಂದು ಕಡೆ ಕಾಣ್ತಾ ಇರುತ್ತೆ ರೀ, ಒಳ್ಳೆ ಕುಟುಂಬಗಳು. ನಮ್ಮ ಸಭೆಯಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಆತ್ಮಿಕವಾಗಿ ಒಂದು ಜ್ಞಾನದಲ್ಲಿ, ಸುವಾರ್ತೆ ಕೆಲಸದಲ್ಲಿ, ಸೇವೆಯಲ್ಲಿ ಪ್ರತಿಯೊಬ್ಬರು ಬೆಳೀತಾ ಇದ್ದಾರೆ. ಪ್ರತಿಯೊಬ್ಬರು ಬೆಳೆಯುವಂಥದ್ದು, ಜ್ಞಾನದಲ್ಲಿ ಬೆಳೆಯುವಂಥದ್ದು, ಆತ್ಮಿಕವಾದಂಥ ಕೆಲಸದಲ್ಲಿ ನಡೆಯುವಂಥದ್ದು. ಕೆಲವು ನೋಡುವಾಗ ತುಂಬ ಸಂತೋಷವಾಗುತ್ತೆ ರೀ, ಆನಂದವಾಗುತ್ತೆ. ಚಿಕ್ಕ ಹುಡುಗರು ಇರ್ತಾರೆ ಪ್ರಿಯರೇ, ನನ್ನ ಆತ್ಮೀಯ ಮಕ್ಕಳು. ಅವರು ವಾಕ್ಯಗಳನ್ನು ಹೇಳುವಾಗ, ವಾಕ್ಯಗಳನ್ನು ಮಾತನಾಡುವಾಗ ಬಹಳ ಸಂತೋಷವಾಗುತ್ತೆ. ಇವರು ಕೂಡ ಅನೇಕ ಪ್ರಾಂತಗಳಿಗೆ ಹೋಗಿ ಸುವಾರ್ತೆ ಮಾಡುವಂಥ ಕೆಲಸದಲ್ಲಿದ್ದಾರಲ್ಲ ಅಂತೇಳಿ 4 ಮಂದಿ ಆತ್ಮಗಳನ್ನು, 4 ಮಂದಿ ಆತ್ಮೀಯ ಮಕ್ಕಳನ್ನು ನಾನು ಪಡ್ಕೊಂಡಿದ್ದೀನಿ ಅಂತೇಳಿ ಬಹಳ ನಾನು ಖುಷಿ ಪಡ್ತಾ ಇರ್ತೀನಿ, ಸಂತೋಷ ಪಡ್ತಾ ಇರ್ತೀನಿ. ನಿಮ್ಮ ವಿಷಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ, ನೆನೆಸ್ಕೊಳ್ತಾ ಇರ್ತೀನಿ. ದೇವರೇ, ನನ್ನ ಆತ್ಮೀಯ ಮಕ್ಕಳನ್ನು ಇನ್ನೂ ಹೆಚ್ಚಾಗಿ ಬೆಳೆಸಿ ದೇವರು ನೀವು ಕೊಟ್ಟಿದ್ದೀರಲ್ವ ತಂದೆ, ಈ ಮಕ್ಕಳನ್ನು ನಾನು ಕಾಪಾಡಿಕೊಳ್ಬೇಕು, ನಿಮ್ಮ ಜ್ಞಾನದಲ್ಲಿ ಬೆಳೆಸಬೇಕು ಅಂತೇಳಿ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ಒಂದು ಕಾಲದಲ್ಲಿ
ಅಪೋಸ್ತಲನಾಗಿರುವಂಥ ಪೌಲನ ಜೊತೆ ಅನೇಕರು ಇದ್ದಾರೆ ಪ್ರೇರಿ. ಎಲ್ಲೆಲ್ಲಿ ಹೋಗ್ತಾ ಇದ್ದಾರೆ ಅಲ್ಲೆಲ್ಲಿ ಕೆಲವು ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡಿದ್ದಾನೆ ಆತ. ಕೆಲವು ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡು ಪ್ರತಿ ಸ್ಥಳದಲ್ಲಿ ಸುವಾರ್ತಿಕರನ್ನಾಗಿ ಮಾಡಿದ್ದಾನೆ, ಸೇವಕರನ್ನಾಗಿ ನೇಮಿಸಿದ್ದಾನೆ. ಎಲ್ಲಿಗೋದ್ರೂ ಕೂಡ ಜೊತೆ ಕೆಲಸದವರಾಗಿದ್ದಾರೆ. ಕೆಲವರು ಒಳ್ಳೆಯವರು, ಯಥಾರ್ಥವಂತರು, ನಿಸ್ವಾರ್ಥಿಯಿಂದ ಸೇವೆ ಮಾಡುವವರು, ಈ ಲೋಕದಲ್ಲಿ ಕಪಟ ಇಲ್ಲದೆ, ಮೋಸ ಅನ್ಯಾಯ ಮಾಡದೆ ಯಥಾರ್ಥವಾಗಿ ಸೇವೆ ಮಾಡದಂಥ ಕೆಲವರು ಭಕ್ತರಿದ್ದಾರೆ ಪ್ರಿಯರೇ. ಕೆಟ್ಟವರು ಕೂಡ ಇದ್ದಾರೆ. ಅಂದರೆ ಪೌಲನನ್ನು ಹಿಂಸೆ ಪಡಿಸಿದವರು, ಪೌಲನನ್ನು ಬಾಧೆಪಡಿಸಿದವರು, ಪೌಲನನ್ನು ಅನೇಕ ರೀತಿಯಲ್ಲಿ ಕೊಂದಾಕಬೇಕೆಂತ ಕುತಂತ್ರ ಮಾಡಿದವರು ಅವರು ಇದ್ದಾರೆ. ಅದೇ ಪ್ರಕಾರ ಒಳ್ಳೆಯವರು ಕೂಡ ಇದ್ದಾರೆ, ಜೊತೆ ಕೆಲಸದವರು ಇದ್ದಾರೆ, ಸಹಾಯ ಮಾಡೋರಿದ್ದಾರೆ ಒಳ್ಳೆ ರೀತಿಯಿಂದ. ನೋಡಿ, ಪ್ರಿಸ್ಕಿಲ್ಲನಿಗೂ ಅಕ್ವಿಲನಿಗೂ ನನ್ನ ವಂದನೆ. ಯಾಕೆಂದರೆ ಇವರು ನನ್ನ ಜೊತೆ ಕೆಲಸದವರು. ಅಂದರೆ ಸುವಾರ್ತೆಯಲ್ಲಿ, ದೇವರ ಸೇವೆಯಲ್ಲಿ ಒಂದು ಸಮಯ ಬಂದಿದೆ, ನನ್ನ ಪ್ರಾಣ ರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಿದ್ದಾರೆ. ಅದು ಅಲ್ಲದೆ ಅವರ ಮನೆಯಲ್ಲಿ ಪ್ರಾರ್ಥನೆ ಕೂಟ ನಡೆಸ್ಕೊಳ್ತಾರೆ. ಅವರ ಮನೆಯಲ್ಲಿ ನೋಡಿ, 4ನೇ ವಚನ ಕೆಳಗಡೆ ಮಾತು, ನಾನು ಮಾತ್ರವೇ ಅಲ್ಲ, ಅನ್ಯ ಜನರ ಸಭೆಗಳವರೆಲ್ಲರೂ ಅವರ ಉಪಕಾರವನ್ನು ಸ್ಮರಿಸುತ್ತಾರೆ. ಏನ್ರಿ, ಪೌಲನು ಮಾತ್ರವಲ್ಲ, ಅನ್ಯರು ಕೂಡ ಕೆಲವರು ಸಭೆಗೆ ಬಂದಿದ್ದಾರೆ. ಯೇಸು ಕ್ರಿಸ್ತರನ್ನು ತಿಳಿದುಕೊಂಡು ಸಭೆಯಲ್ಲಿ ಸೇರಿಸಲ್ಪಟ್ಟಂತ ಅವರು ಕೂಡ ಆಕೆಯನ್ನೇ ನೆನೆಸ್ಕೊಳ್ತಾ ಇದ್ದಾರೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 5ನೇ ವಚನ, ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೈನೇತನಿಗೆ ವಂದನೆ. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಯಾರ ಮನೆಯಲ್ಲಿ? ಪ್ರಿಸ್ಕಿಲ್ಲಳು, ಅಕ್ವಿಲನು. ಇವರು ಪೌಲನ ಜೊತೆ ಸೇವಕರು, ಕ್ರಿಸ್ತನಲ್ಲಿ ಸೇವಕರು. ಎರಡನೇದಾಗಿ ಸಹಾಯ ಮಾಡುವ ರೀತಿಯಲ್ಲಿದ್ದಾರೆ. ಮೂರನೇದಾಗಿ ನೋಡುವಾಗ ಅವರ ಮನೆಯಲ್ಲಿ ಪ್ರಾರ್ಥನೆ ಕೂಟ, ಆರಾಧನೆ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಅವರ ಮನೆಯಲ್ಲಿ ಏನ್ರಿ ಪ್ರಾರ್ಥನೆ ಕೂಟ, ಅದೇ ಹೇಳುವಂಥದ್ದು. ಅವರ ಮನೆಯಲ್ಲಿ ಕೂಡುವ ಸಭೆಗೆ ಸಹ ನನ್ನ ವಂದನೆಯನ್ನು ಹೇಳಿರಿ. ಆಸ್ಯ ಸೀಮೆಯಲ್ಲಿ ಕ್ರಿಸ್ತನಿಗೆ ಪ್ರಥಮ ಫಲವಾಗಿರುವ ನನ್ನ ಪ್ರಿಯನಾದ ಎಫೆನೇತನಿಗೆ ವಂದನೆ. ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಪೌಲನ ಜೊತೆ ಕೆಲಸದವರು ಅಂದರೆ ಕ್ರಿಸ್ತನ ಸೇವೆಯಲ್ಲಿ ಜೊತೆ ಕೆಲಸದವರು, ಕ್ರಿಸ್ತನ ಸೇವೆ ನಿಮಿತ್ತವಾಗಿ ಅಭಿವೃದ್ಧಿಯಾಗುವುದಕ್ಕೆ ಸಹಾಯಕರು ಇದ್ದರಿಂದ ಕ್ರಿಸ್ತನ ಸುವಾರ್ತೆ ಪ್ರಪಂಚಕ್ಕೆ ಹರಡಿದೆ. ಈಗಿನ ಕಾಲದಲ್ಲಿ ಒಂದೊಂದು ವಚನಗಳನ್ನು ಹಿಡಿದುಕೊಂಡು ಒಂದೊಂದು ರೀತಿಯಲ್ಲಿ ಬೋಧನೆ ನಡೀತಾ ಇದೆ. ದಾರಿ ತಪ್ಪಿಸುವಂಥ ಬೋಧನೆ, ದೇವರ ದಾರಿ ತಪ್ಪಿಸುವಂಥ ಬೋಧನೆ ಸಮಾಜದಲ್ಲಿ ಮನುಷ್ಯರು ಮಾಡುವಂಥದ್ದು. ಇಂಥ ಸಮಾಜದಲ್ಲಿ ಏನ್ರಿ ಯಥಾರ್ಥವಾಗಿ ಇರಬೇಕು, ಧೈರ್ಯದಿಂದ ಇರಬೇಕು, ಭಕ್ತಿಯಿಂದ ಜೀವಿಸಬೇಕು. ಅದು ದೇವರ ಸೇವೆಯಲ್ಲಿ ಇರಬೇಕು. ದೇವರ ಸೇವೆಯಲ್ಲಿ ಜೊತೆಯಾಗಿ ಅಂದರೆ ನಿಮ್ಮ ಯಾರು ಹಿರಿಯರಿದ್ದಾರೆ, ನಿಮಗೆ ವಾಕ್ಯವನ್ನು ಕಲಿಸಿದವರು ಯಾರಿದ್ದಾರೆ, ಅವರು ಯಥಾರ್ಥವಂತರಾಗಿದ್ದಾರಾ ಅಥವಾ ಹಣದಾಸೆ ಉಳ್ಳವರಾಗಿದ್ದಾರಾ? ಯಥಾರ್ಥವಂತರಾಗಿದ್ದರೆ, ನಿಸ್ವಾರ್ಥದಿಂದ ಸೇವೆ ಮಾಡೋರಾಗಿದ್ದರೆ ಅಂಥವರ ಜೊತೆಯಲ್ಲಿ ನೀವು ಜೊತೆಯಾಗಿದ್ದು ಏನ್ರಿ ಸೇವೆನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ದಾರಿ ತೋರಿಸಿದವರು ಯಥಾರ್ಥವಂತರಾಗಿರಬೇಕು. ದಾರಿ ತೋರಿಸಿದವರು ಏನ್ರಿ ಒಳ್ಳೆ ಭಕ್ತರಾಗಿರಬೇಕು. ಅಂಥವರ ಸಹವಾಸ ನೀವು ಬಿಡಬಾರ್ದು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ನೋಡುವಾಗ ಏನ್ರಿ ಯಾವ ರೀತಿ ಇದ್ದಾರಪ್ಪ ಅಂತ ನೋಡುವಾಗ, ಹಣದ ಆಸೆ ಉಳ್ಳವರಿದ್ದಾರೆ, ಆಮೇಲೆ ಅಧಿಕಾರದ ಆಸೆ ಉಳ್ಳವರಿದ್ದಾರೆ, ಆಮೇಲೆ ಜಾಗದ ಆಸೆ ಉಳ್ಳವರಿದ್ದಾರೆ, ಆಮೇಲೆ ಯಾವುದೋ ಒಂದು ಕೋರಿಕೆ ಇರುತ್ತೆ, ದೊಡ್ಡ ದೊಡ್ಡ ಸೇವಕರಂತ ಹೇಳ್ಕೊಳ್ತಾರೆ. ಅಂಥವ್ರ ವಿಷಯದಲ್ಲಿ ತುಂಬ ಜಾಗೃತಿಯಿಂದ ಇರಬೇಕು. ಯಥಾರ್ಥವಾಗಿ ಯಾರು ಸೇವೆ ಮಾಡ್ತಾ ಇದ್ದಾರೋ ಅಂಥ ಸೇವಕರಿದ್ದಾಗ ಅಂಥ ಸೇವಕರ ಜೊತೆಯಲ್ಲಿ ನೀವು ಏನ್ರಿ ಸಹವಾಸದಿಂದ ಮುಂದೆ ನಡಿಬೇಕಾಗುತ್ತೆ. ನಿಮ್ಮ ಸೇವಕರ ಜೊತೆಯಲ್ಲಿ ಅವ್ರ ಜೊತೆಯಲ್ಲಿ ಇರ್ಬೇಕಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲನಾಗಿರುವಂಥ ಪೌಲನ ಮಾತನಾಡುವಾಗ ಏನ್ರಿ ನನ್ನ ಜೊತೆ ಸೇವಕರು. ನೋಡಿ, ಇವ್ರ ಬಗ್ಗೆ ಅಪೊಸ್ತಲರ ಕೃತ್ಯಗಳು
ಅಪೋಸ್ತಲರ ಕೃತ್ಯಗಳು 18ನೇ ಅಧ್ಯಾಯ 1ನೇ ವಚನದಿಂದ 4ನೇ ವಚನದವರೆಗೆ ನೋಡೋಣ. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪೋಂತದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಒಬ್ಬ ಯೆಹೂದನನ್ನು ಅಲ್ಲಿ ಕಂಡನು. ಯೆಹೂದ್ಯರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿಯು ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿಯಾದ ಪ್ರಿಸ್ಕಿಲ್ಲಳು ಕೆಲವು ದಿವಸಗಳ ಮುಂಚೆ ಇತಾಲ್ಯ ದೇಶದಿಂದ ಅಲ್ಲಿಗೆ ಬಂದಿದ್ದರು. ಪೌಲನು ಅವರ ಮನೆಗೆ ಹೋಗಿ ತಾನು ಅವರ ಒಂದೇ ಕಸುಬಿನವರಾಗಿದ್ದರಿಂದ ಅವರಲ್ಲಿದ್ದು ಅವರೊಂದಿಗೆ ಕೆಲಸ ಮಾಡುತ್ತಿದ್ದನು. ಗುಡಾರ ಮಾಡುವುದು ಅವರ ಕಸುಬಾಗಿತ್ತು. ಅವನು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರದಲ್ಲಿ ಚರ್ಚಿಸಿ ಯೆಹೂದ್ಯರನ್ನು ಗ್ರೀಕರನ್ನು ಒಡಂಬಡಿಸುತ್ತಿದ್ದನು. ನೋಡಿದ್ರ, ಅಂದರೆ ಯಾರ ಮನೆಯಲ್ಲಿ ಇದ್ದಾನೆ ಪೌಲನು ಅಂತ ನೋಡುವಾಗ ಏನ್ರಿ, ಅಕ್ವೀಲನು ಪ್ರಿಸ್ಕಿಳಲು ಇವರ ಮನೆಯಲ್ಲಿ. ಅಂದರೆ ಇವರು ಅಪೊಸ್ತಲನಾಗಿರುವಂಥ ಪೌಲನು ಒಂದೇ ಕಸುಬಿನವರು. ಅಂದರೆ ಗುಡಾರವನ್ನು ಒಲಿಯುವಂಥ ಕೆಲಸದಲ್ಲಿ ಪೌಲನು ಕೂಡ ಇರುವುದರಿಂದ, ಪೌಲನಿಗೂ ಆ ಕೆಲಸ ಬರುವುದರಿಂದ ಅವರ ಮನೆಯಲ್ಲಿ ಇದ್ದುಕೊಂಡು ಅಂದರೆ ಸುವಾರ್ತೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸುವಾರ್ತೆ ಅಭಿವೃದ್ಧಿ ಮಾಡುವಂಥ ಪ್ರತಿ ಸಬ್ಬತ್ತು ದಿನ ಅಂದರೆ ಯಾರಿಗೆ ಸಂಬಂಧಪಟ್ಟದ್ದು? ಇಸ್ರಾಯೇಲರಿಗೆ ಸಬ್ಬತ್ತು ದಿನ ಇದೆ ಅಲ್ವಾ, ಶನಿವಾರ. ಪ್ರತಿ ಸಬ್ಬತ್ತು ದಿನದಲ್ಲಿ ದೇವರ ವಾಕ್ಯವನ್ನು, ಕ್ರಿಸ್ತನನ್ನು ಕುರಿತು ಮಾತನಾಡ್ತಾ ಇದ್ದಾನೆ, ತಿಳಿಸ್ತಾ ಇದ್ದಾನೆ, ಒಡಂಬಡಿಸ್ತಾ ಇದ್ದಾನೆ. ಅದು ಅಲ್ಲದೆ ಪ್ರಿಯರಾದ ದೇವರ ಮಕ್ಕಳಿರ, ಈ ಪೌಲನು ಎಲ್ಲೆಲ್ಲಿಗೆ ಸುವಾರ್ತೆ ಹೋಗ್ತಾನೋ ಅಲ್ಲಲ್ಲಿಗೆ ಈ ಅಕ್ವೀಲನು ಪ್ರಿಸ್ಕಿಲ್ಲಳು ಇವರು ಕೂಡ ಆತನ ಜೊತೆಯಲ್ಲಿ ಅಲ್ಲೆಲ್ಲಿ ಸುವಾರ್ತೆ ಕೂಡ ಹೋಗುವಂಥದ್ದು ನೋಡ್ತೀವಿ ಪ್ರಿಯರೇ. ಕೆಲಸದಲ್ಲಿ ಈಗಿನ ಕಾಲದಲ್ಲಿ ಹಾಗೆ ಸುವಾರ್ತೆಗೆ ಹೋಗುವಂಥವರು, ಸುವಾರ್ತೆ ಸೇವೆಯಲ್ಲಿ ಸಹಕಾರಿಗಳು, ಜೊತೆ ಕೆಲಸದವರು ಇದ್ದಾರಾ ಅಂತ ನೋಡುವಾಗ ಬಹಳ ಕಡಿಮೆ. ಒಂದು ವೇಳೆ ಸೇವೆಯಲ್ಲಿ ಇದ್ದಾಗ ಹೆಸರಿಗೋಸ್ಕರ ಕೆಲವರು ಎದುರು ನೋಡ್ತಾರೆ. ಇನ್ನು ಕೆಲವರು ಏನಪ್ಪ ಅಂದರೆ ಜನರ ಮಧ್ಯದಲ್ಲಿ ಪರಿಚಯ ಮಾಡಿಕೊಳ್ಳೋದಕ್ಕೆ ಎದುರು ನೋಡ್ತಾ ಇರ್ತಾರೆ. ಜನರ ಮಧ್ಯದಲ್ಲಿ ಪರಿಚಯ ಆಗಬೇಕಾದ್ರೆ ನಾವು ಯಥಾರ್ಥವಾಗಿ ಸೇವೆ ಮಾಡಿದ್ರೆ ಖಂಡಿತವಾಗಿ ಜನರ ಮಧ್ಯದಲ್ಲಿ ಪರಿಚಯವಾಗ್ತೀವಿ. ಜನರನ್ನು ನೋಡಬೇಕು ಎಂದು, ಜನರನ್ನು ನಮ್ಮನ್ನು ಕುರಿತು ವಿಚಾರ ಮಾಡಬೇಕು ಎಂದು ಹೀಗೆ ನಾವು ಯೋಚನೆ ಮಾಡುವಾಗ ಅದು ಒಳ್ಳೆಯದಾಗಲ್ಲ. ದೇವರು ನಮ್ಮನ್ನು ನೋಡಬೇಕು, ದೇವರು ನಮ್ಮನ್ನು ಇಷ್ಟಪಡಬೇಕು, ದೇವರ ಸೇವೆಯಲ್ಲಿ ನಾವು ಇರಬೇಕು ಅಂದೇಳಿ ಇಂಥ ಆಲೋಚನೆಯಲ್ಲಿ ನಾವು ಹೋಗಬೇಕು. ಆವಾಗ ದೇವರ ಬಳಿಯಲ್ಲಿ ಒಳ್ಳೆಯ ಹೆಸರು ಬರುವಂಥದ್ದು ನೋಡ್ತೀವಿ. ನೋಡಿ, ಅವ್ರ ಜೊತೆಯಲ್ಲಿ ಇದ್ದು ಒಳ್ಳೆ ಕೆಲಸ ಮಾಡಿದ್ದಾರೆ, ಸುವಾರ್ತೆ ಸೇವೆ ಮಾಡಿದ್ದಾರೆ, ಸುವಾರ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಯೇಸು ಕ್ರಿಸ್ತರ ಒಂದು ಜ್ಞಾನವನ್ನು ಅವರೆಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಇನ್ನು ಅನೇಕರು ಪೌಲನ ಜೊತೆಯಲ್ಲಿ ಕೆಲಸ ಮಾಡಿದವರಿದ್ದಾರೆ ಪ್ರಿಯರೇ. ಒಬ್ಬರಲ್ಲ, ಇಬ್ಬರಲ್ಲ. ಪ್ರತಿ ಸ್ಥಳಗಳಲ್ಲಿ ಎಲ್ಲೆಲ್ಲಿ ಪೌಲನು, ಅಪೊಸ್ತಲನಾಗಿರುವಂಥ ಪೌಲನು ಸುವಾರ್ತೆಗೆ ಹೋಗ್ತಾನೋ ಆ ಪ್ರಾಂತದಲ್ಲಿ ಕೆಲವು ಆತ್ಮಗಳನ್ನು ಸಂಪಾದನೆ ಮಾಡಿಕೊಳ್ತಾನೆ, ಕೆಲವರನ್ನು ಸಂಪಾದನೆ ಮಾಡಿಕೊಳ್ತಾನೆ, ಕೆಲವರನ್ನು ಸೇವಕರನ್ನಾಗಿ ನಿಲ್ಲಿಸುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಈ ದಿನ ಪ್ರಪಂಚದಲ್ಲಿ ಹರಡಿಕೊಂಡಿದೆ ಅಂದರೆ 1ನೇ ಶತಮಾನದಲ್ಲಿ ಅವರು ಮಾಡಿರುವಂಥ ಸೇವೆ ಪರಿಚರ್ಯ ಬಹಳ ದೊಡ್ಡದು. ಒಗ್ಗಟ್ಟಾಗಿದ್ದಾರೆ ಏನ್ರಿ, ನಂಬಿರುವಂಥ ಭಕ್ತರು ಒಗ್ಗಟ್ಟಾಗಿದ್ದಾರೆ, ಏಕ ಮನಸ್ಸಿನಿಂದಿದ್ದಾರೆ. ಅಪೊಸ್ತಲರ ಕೃತ್ಯಗಳಲ್ಲಿ ನೋಡುವಾಗ ಅಪೊಸ್ತಲರು ಸುವಾರ್ತೆ ಮಾಡಿದಾಗ ಅವರು ಹೇಗಿದ್ದಾರೆ ನೋಡಿ. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನ ನೋಡಿ. ನಂಬಿದ ಮಂಡಳಿಯವರ ಹೃದಯವೂ ಪ್ರಾಣವೂ ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದ್ದೆಂದು ಹೇಳಲಿಲ್ಲ, ಎಲ್ಲವೂ ಅವರಿಗೆ ಉದುವಾಗಿ ಇತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು, ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯಕತೆಯಂತೆ ಹಂಚಿಕೊಡುತ್ತಿದ್ದರು. ಅಂದರೆ ನೋಡಿ, ಅವರೆಲ್ಲರೂ ಏಕ ಮನಸ್ಸಿನಿಂದ ಒಗ್ಗಟ್ಟಾಗಿದ್ದಾರೆ, ಊಟ ಮಾಡೋದರಲ್ಲಿ ಕೂಡ ಒಂದಾಗಿದ್ದಾರೆ.
ಇದ್ದದರಲ್ಲಿ ತೃಪ್ತಿಯಲ್ಲಿದ್ದಾರೆ. ಯಾರಲ್ಲೂ ಕೂಡ ಕೊರತೆ ಇಲ್ಲ, ಎಲ್ಲರೂ ಸಮೃದ್ಧಿ ಉಳ್ಳವರಾಗಿದ್ದಾರೆ. ಒಂದು ವೇಳೆ ಶ್ರೀಮಂತರಿದ್ದಾಗ ಬಡವರನ್ನು ಸೇರಿಸಿಕೊಂಡು ಕಲಿತು ಊಟ ಮಾಡಿ ದೇವರ ಸೇವೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾರೆ, ದೇವರ ಸೇವೆಯಲ್ಲಿದ್ದಾರೆ, ಸುವಾರ್ತೆಯಲ್ಲಿದ್ದಾರೆ, ಪ್ರಾರ್ಥನೆಯಲ್ಲಿದ್ದಾರೆ. ಅವರೆಲ್ಲ ಒಂದಾಗಿದ್ದಾರೆ, ಅವರೆಲ್ಲರೂ ಒಂದಾಗಿದ್ದಾರೆ. ಅವರನ್ನು ನೋಡಿ ನಾವೆಲ್ಲರೂ ಕಲಿಬೇಕಾಗುತ್ತೆ. ಯಾಕಂದರೆ ಈ ದಿನಗಳಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಗೊಂದಲ ಇದೆ ರೀ, ಸಭೆಗಳಲ್ಲಿ ಕಿರಿಕಿರಿ ಇದೆ ರೀ. ಒಬ್ಬರಂದರೆ ಒಬ್ಬರಿಗೆ ಆಗಲ್ಲ, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳ್ಕೊಳ್ಳುವಂಥದ್ದು, ಒಬ್ಬರ ಮೇಲೆ ಒಬ್ಬರನ್ನ ದೂಷಿಸುವಂಥದ್ದು, ಅಸಹ್ಯ ಪಡುವಂಥದ್ದು, ದ್ವೇಷಿಸುವಂಥದ್ದು ನೋಡ್ತೀವಿ. ಅನೇಕ ಸಭೆಗಳಲ್ಲಿ ಗಲಾಟೆಗಳನ್ನು ನೋಡ್ತಾ ಇರ್ತೀವಿ ಪ್ರಿಯರೇ. ಇಲ್ಲಾಂದರೆ ಒಂದು ರೀತಿಯಲ್ಲಿ ಕಿರಿಕಿರಿಯಲ್ಲಿದ್ದಾಗ, ಗೊಂದಲದಲ್ಲಿದ್ದಾಗ ಅಲ್ಲಿ ದೇವರ ಒಂದು ಆತ್ಮ ಇದ್ದಾನ? ದೇವರ ಆಶೀರ್ವಾದ ಅಲ್ಲಿ ಇದೆಯಾ? ಸಭೆಯಲ್ಲಿ ಹೊರಗಡೆಯಿಂದ ಕಿರಿಕಿರಿ ಬಂದಿದೆ ಅಂದರೆ ಅರ್ಥ ಇದೆ, ಹೊರಗಡೆಯಿಂದ ಕಿರಿಕಿರಿ ಇದೆ ಅಂದರೆ ಅರ್ಥ ಇದೆ. ಸಭೆಗಳಲ್ಲಿ ಕಿರಿಕಿರಿ ಇದೆ ಅಂದರೆ ಏನಾದರೂ ಅರ್ಥ ಇದೆಯಾ? ಸಭೆಗಳಲ್ಲಿ ಗೊಂದಲ ಇದೆ ಅಂದರೆ ಏನಾದರೂ ಅರ್ಥ ಇದೆಯಾ? ದೇವರ ವಾಕ್ಯವನ್ನು ಹಿಡಿದುಕೊಂಡಿರುವಂಥ ಭಕ್ತರ ಮಧ್ಯದಲ್ಲಿ ಗಲಾಟೆಗಳು ಇದೆ ಅಂದರೆ ಅರ್ಥ ಇದೆಯಾ? ವಿವಾದಗಳು ಇದೆ ಅಂದರೆ ಅರ್ಥ ಇದೆಯಾ? ಏನ್ರಿ, ಪ್ರತಿಯೊಬ್ಬರು ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಲ್ಲ. ಪ್ರತಿಯೊಬ್ಬರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಎಲ್ಲರೂ ಒಗ್ಗಟ್ಟಾಗಿ ದೇವರ ಪ್ರೀತಿಯನ್ನು ಸಮಾಜಕ್ಕೆ ಹಂಚಬೇಕಲ್ಲ ಪ್ರಿಯರೇ, ಸಮಾಜಕ್ಕೆ ತಿಳಿಸ್ಬೇಕಲ್ಲ. ಆ ಕೆಲಸದಲ್ಲಿ ನಾವೆಲ್ಲರೂ ಇರಬೇಕಲ್ಲ. ಎಲ್ಲಿದ್ದೀವಿ? ಏನು ಮಾಡ್ತಾ ಇದ್ದೀವಿ? ಯಾವ ಮಾಯದಲ್ಲಿದ್ದೀವಿ? ಯಾವ ಮತ್ತಿನಲ್ಲಿದ್ದೀವಿ? ಒಂದು ಸಾರಿ ನೋಡಿಕೊಳ್ಳಿ. ಸೇವಕರನ್ನು ಒಳ್ಳೆ ರೀತಿಯಿಂದ ಪ್ರೀತಿಸ್ತಾ ಇದ್ದೀವ? ಒಳ್ಳೆ ಸೇವಕರಿದ್ದಾರಲ್ಲ, ಒಳ್ಳೆ ಸುವಾರ್ತಿಕರಿದ್ದಾರಲ್ಲ, ಅಂಥವ್ರನ್ನ ಒಳ್ಳೆ ರೀತಿಯಿಂದ ಪ್ರೀತಿಸ್ತಾ ಇದ್ದೀವ? ನೋಡ್ಕೊಳ್ತಾ ಇದ್ದೀವ? ನಡೆಸ್ತಾ ಇದ್ದೀವ? ಬೆಂಬಲವಾಗಿದ್ದೀವ? ಸಹಕಾರಿಗಳಾಗಿದ್ದೀವ? ಜೊತೆ ಕೆಲಸದವರಾಗಿದ್ದೀವ? ಹೇಗಿದ್ದೀವಿ ನೋಡಿ. ಇವರೆಲ್ಲರೂ ಹೇಗಿದ್ದಾರೆ, ನಾವು ಹೇಗಿದ್ದೀವಿ, ಹೇಗೆ ನಡೀತಾ ಇದ್ದೀವಿ ಅಂಥೇಳಿ ಒಂದು ಸಾರಿ ನಮ್ಮನ್ನು ನಾವು ಪರಿಶೋಧನೆ ಮಾಡಿಕೊಳ್ಳಬೇಕು. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ಪ್ರಿಸ್ಕಿಲ್ಲಳಿಗೂ ಅಕ್ವೀಲನಿಗೂ ಒನೇಸಿಫೋರನ ಮನೆಯವರಿಗೂ ವಂದನೆಗಳನ್ನು ಹೇಳಿ. ಸಾಕು. ಇಲ್ಲಿ ಕೂಡ ಪ್ರಿಸ್ಕಿಲ್ಲಳು, ಅಕ್ವೀಲನು ಅವರು ಮಾತ್ರವಲ್ಲ ಏನ್ರಿ, ಇನ್ನು ಅನೇಕರನ್ನ ಭಕ್ತರನ್ನ ಅಪೊಸ್ತಲನಾಗಿರುವಂಥ ಪೌಲನು ನೆನಪು ಮಾಡ್ತಾರೆ. ಎಲ್ಲಿರುತ್ತಪ್ಪ ಅಂತ ನೋಡುವಾಗ ಇನ್ನೊಂದು ವಚನವನ್ನು ನೋಡೋಣ. ಕೊಲೆಸದವರಿಗೆ ಬರೆದ ಪತ್ರಿಕೆಯಲ್ಲಿ, ಕೊಲೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10-11ನೇ ವಚನವನ್ನು. ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು ಬಾರ್ನಬನಿಗೆ ದಯಾದನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾನೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ. ಅಂದರೆ ಇವರೆಲ್ಲರೂ ನನ್ನ ಜೊತೆ ಕೆಲಸದವರು ಏನಿದ್ದಾರೆ. ಜೊತೆ ಕೆಲಸದವರು ಏನು ಮಾಡ್ತಾರೆ? ಏನ್ರಿ, ಅಪೊಸ್ತಲನಾಗಿರುವಂಥ ಪೌಲನ ಕೆಲಸ ಏನ್ರಿ? ಪ್ರತಿ ಪ್ರಾಂತ್ಯಗಳಿಗೆ ಹೋಗಿ ಸುವಾರ್ತೆಯನ್ನು ಮಾಡಿ ಆತ್ಮಗಳನ್ನು ನಿಲ್ಲಿಸುವಂಥದ್ದು. ದೇವರ ಮಾರ್ಗದಲ್ಲಿ, ದೇವರ ಸೇವೆಯಲ್ಲಿ, ದೇವರ ಭಕ್ತಿಯಲ್ಲಿ, ದೇವರ ಪ್ರೀತಿಯಲ್ಲಿ. ಏನ್ರಿ, ಒಂದು ಆತ್ಮವನ್ನು ಗೆಲ್ಲಬೇಕಾದ್ರೆ ಬಹಳ ಹೋರಾಟ ಇದೆ. ಒಂದು ಆತ್ಮವನ್ನು ದೇವರ ಮಾರ್ಗದಲ್ಲಿ ನಡೆಸಬೇಕಾದ್ರೆ ಬಹಳ ಹೋರಾಟ ಇದೆ. ದೇವರ ಮಾರ್ಗದಲ್ಲಿ ಬಂದಿರುವಂಥ ಆತ್ಮಗಳನ್ನು ಕೆಡಿಸ್ಬೇಕಾದ್ರೆ ದೊಡ್ಡ ಕೆಲಸ ಅಲ್ಲ. ದೇವರ ಮಾರ್ಗದಲ್ಲಿ ಬಂದಂಥ ಆತ್ಮಗಳನ್ನು ಹಾಳು ಮಾಡುವಂಥ ದೊಡ್ಡ ಕೆಲಸ ಅಲ್ಲ. ದೇವರ ಆತ್ಮಗಳನ್ನು ದೇವರ ಮಾರ್ಗದಲ್ಲಿ ನಿಲ್ಲಿಸಬೇಕಾದಂಥದ್ದು ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡ ಕೆಲಸವಾಗಿದೆ. ಅಂಥ ಕೆಲಸವನ್ನು ಮಾಡಿದಾಗ ನಮಗೆ ಪ್ರತಿಫಲ ಸಿಗುತ್ತೆ. ಏನ್ರಿ, ದೇವರ ಸಭೆಗೆ ಬಂದಂಥ ಆತ್ಮಗಳನ್ನು ದೂರ ಮಾಡಿದ್ರೆ ಪ್ರತಿಫಲ ಸಿಗುತ್ತಾ? ಪ್ರತಿಫಲ ಹಾಳಾಗುತ್ತಾ? ಪ್ರತಿಫಲ ಹಾಳಾಗುತ್ತೆ. ದೇವರ ಸಭೆಗೆ ಕೆಲವು ಆತ್ಮಗಳನ್ನು ಸೇರಿಸಿದಾಗ, ಆತ್ಮಗಳನ್ನು ತಂದಾಗ, ನಡೆಸಿದಾಗ, ಭಕ್ತಿ ಮಾರ್ಗದಲ್ಲಿ ನಡೆಸಿದಾಗ ಆವಾಗ ಪ್ರತಿಫಲ ಉಂಟಾಗುತ್ತೆ, ಪ್ರತಿಫಲ ಸಿಗುತ್ತೆ, ಬಹಳ ಪ್ರತಿಫಲ. ಹಾಗೆ ನಡಿಬೇಕಾದ್ರೆ ಒಬ್ಬನ ಕೈಲಿ ಆಗಲ್ಲ, ಒಬ್ಬನ ಅಂದ್ಕೊಂಡ್ರೆ ಆಗಲ್ಲ. ಜೊತೆಯಲ್ಲಿರಬೇಕಾಗುತ್ತೆ, ಜೊತೆಯಲ್ಲಿ ಮನೆಯವರು ಜೊತೆಯಲ್ಲಿರಬೇಕಾಗುತ್ತೆ,
ಸಭೆಯಲ್ಲಿದ್ದಂಥವರು ಜೊತೆಯಲ್ಲಿ ಇರಬೇಕಾಗುತ್ತೆ. ಸಭೆಯಲ್ಲಿದ್ದವರು, ಮನೆಯಲ್ಲಿದ್ದವರು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕ್ರಿಸ್ತನ ಸೇವೆಯಲ್ಲಿರಬೇಕಾಗುತ್ತೆ. ಕ್ರಿಸ್ತನ ಸೇವೆಯಲ್ಲಿ, ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ, ಸುವಾರ್ತೆಯಲ್ಲಿ, ಕೆಲಸದಲ್ಲಿ ಅದು ಯಥಾರ್ಥವಾಗಿ ಮಾಡಬೇಕಂತ ಹೇಳ್ತಾರೆ ಪ್ರಿಯರೇ. ಯಥಾರ್ಥವಾಗಿ ಹಾಗಿದ್ದೀವಾ? ಫಿಲೋಮೋನ 1ನೇ ಅಧ್ಯಾಯ 22ನೇ ವಚನವನ್ನ ನೋಡೋಣ. ಇದಲ್ಲದೆ ದೇವರು ನಿನ್ನ ಪ್ರಾರ್ಥನೆಗಳನ್ನು ಕೇಳಿ ನನ್ನನ್ನು ನಿಮ್ಮ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವನೆಂದು ನನಗೆ ಇದಲ್ಲದೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನನ್ನು ನಿನ್ನ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವನೆಂದು ನನಗೆ ನಿರೀಕ್ಷೆ ಉಂಟು. ಆದ ಕಾರಣ ನನಗೋಸ್ಕರ ಇಳುಕೊಳ್ಳೋಕೆ ಸ್ಥಳವನ್ನು ಸಿದ್ಧ ಮಾಡು. ಕ್ರಿಸ್ತ ಯೇಸುವಿನ ನಿಮಿತ್ತವಾಗಿ ನನ್ನ ಜೊತೆ ಸೆರೆಯವರಾದ ಎಪಫ್ರನು, ನನ್ನ ಸಹಕಾರಿಗಳಾದ ಮಾರ್ಕ, ಅರಿಸ್ತಾರ್ಕ, ದೇಮ, ಲೂಕರನ್ನು ನಿನ್ನನ್ನು ವಂದಿಸುತ್ತಾರೆ. ಅಂದ್ರೆ ಮಾರ್ಕನು ಇದ್ದಾನೆ, ಅರಿಸ್ತಾರ್ಕನು ಇದ್ದಾನೆ, ದೇಮ ಇದ್ದಾನೆ, ಲೂಕನು ಇದ್ದಾನೆ. ಇವರೆಲ್ಲರೂ ನನ್ನ ಜೊತೆ ಕೆಲಸದವರಾಗಿದ್ದಾರೆ, ಸಹಾಯಗಳಾಗಿದ್ದಾರೆ, ಸಹಕಾರಿಗಳಾಗಿದ್ದಾರೆ. ತಿಮೋತಿ ಆಗಿರ್ಬೋದು, ಲೂಕನು ಆಗಿರ್ಬೋದು, ಮಾರ್ಕನು ಆಗಿರ್ಬೋದು, ಎಪಫ್ರದಿತನಾಗಿರ್ಬೋದು, ಪ್ರಿಸ್ಕಿಳಲು, ಅಕ್ವಿಲನು, ಫೊಯಿಬೆ, ಅನೇಕರು ಇದ್ದಾರೆ. ಅಲ್ಲಲ್ಲಿ ಆ ಪ್ರಾಂತದಲ್ಲಿ ಜೊತೆ ಕೆಲಸದವರು, ಸೇವಕರು, ಸಹಾಯಕರು. ಮತ್ತೆ ನಾವೆಲ್ಲರೂ ಹೇಗಿದ್ದೀವಿ? ನಾವೆಲ್ಲರೂ ಕ್ರಿಸ್ತನ ಸೇವೆಯಲ್ಲಿ ಸಹಕಾರಿಗಳಾಗಿದ್ದೀವ? ಕ್ರಿಸ್ತನ ಸೇವೆಯಲ್ಲಿ ಜೊತೆ ಕೆಲಸದವರಾಗಿದ್ದೀವ? ಕ್ರಿಸ್ತನ ಸೇವೆ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದೀವ? ಅಥವಾ ಸೈತಾನನ ಸೇವೆಯನ್ನು ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದೀವ? ಸೈತಾನನ ಸೇವೆ ಏನು, ಅವನ ಕೆಲಸವೇನಪ್ಪ ಅಂತ ನೋಡುವಾಗ ದೇವರ ಸಭೆಯನ್ನು ಹಾಳು ಮಾಡುವಂಥದ್ದು, ದೇವರ ಮಕ್ಕಳನ್ನು ಹಾಳು ಮಾಡುವಂಥದ್ದು, ದೇವರಿಂದ ದೂರ ಮಾಡುವಂಥದ್ದು, ದೇವರಿಂದ ದೂರ ಮಾಡಿ ಲೋಕದ ರೀತಿಯಲ್ಲಿ ಬದುಕುವಂಥದ್ದು, ದೇವರ ಮನಸ್ಸನ್ನು ನೊಂದಿಸುವಂಥ ಕೆಲಸವನ್ನು ಮಾಡುವಂಥದ್ದು. ಇದು ಸೈತಾನನ ಕೆಲಸವಾಗಿದೆ. ಸೈತಾನನ ಕೆಲಸ. ಆ ಸೈತಾನನ ಕೆಲಸದಲ್ಲಿ ನಾವಿದ್ದೀವಾ ಅಥವಾ ಯೇಸು ಕ್ರಿಸ್ತರ ಸೇವೆಯಲ್ಲಿ ಕೆಲಸದಲ್ಲಿ ನಾವಿದ್ದೀವಾ? ಯೇಸು ಕ್ರಿಸ್ತರ ಕೆಲಸದಲ್ಲಿ ಇದ್ದೀವಿ ಅಂತಂದರೆ ಯೇಸು ಕ್ರಿಸ್ತರಲ್ಲಿ ನಾವು ನಿಲ್ಲಬೇಕು, ತಂದೆಯಾದ ದೇವರಲ್ಲಿ ಇರಬೇಕು, ಪವಿತ್ರ ಆತ್ಮನಲ್ಲಿ ಇರಬೇಕು, ಅವರ ಅನ್ಯೂನತೆಯಲ್ಲಿ ನಾವಿರಬೇಕು, ಅವರ ಸಹವಾಸದಲ್ಲಿರಬೇಕು, ಸಹೋದರರ ಸಹವಾಸದಲ್ಲಿರಬೇಕು, ದೇವರ ಸೇವಕರ ಸಹವಾಸದಲ್ಲಿರಬೇಕು. ಅದು ಯಥಾರ್ಥವಾಗಿರಬೇಕು. ಸೇವಕರು ಯಥಾರ್ಥವಾಗಿರಬೇಕು, ಸಹೋದರರು ಯಥಾರ್ಥವಾಗಿರಬೇಕು, ಎಲ್ಲರೂ ಒಬ್ರಿಗೊಬ್ರು ಯಥಾರ್ಥವಾಗಿರಬೇಕು. ಒಂದು ವೇಳೆ ಎಲ್ಲಾದರೂ ತಪ್ಪು ನಡೆದಾಗ ಆ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮುಂದೆ ನಡಿಬೇಕಾಗುತ್ತೆ, ದೇವರ ಸೇವೆಯಲ್ಲಿ ಇರಬೇಕಾಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ನಾವೆಲ್ಲರೂ ಎಲ್ಲಿದ್ದೀವಿ? ನಾವೆಲ್ಲರೂ ಏನು ಮಾಡ್ತಾ ಇದ್ದೀವಿ? ಯಾರ ಕೆಲಸದಲ್ಲಿದ್ದೀವಿ? ದೇವರು ಮೆಚ್ಚುವಂಥ ಕೆಲಸನ ಯೇಸು ಕ್ರಿಸ್ತರ ಸೇವೆಯಲ್ಲಿದ್ದೀವಾ? ಸುವಾರ್ತೆ ಕೆಲಸದಲ್ಲಿದ್ದೀವಾ? ಸುವಾರ್ತೆ ಕೆಲಸ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದೀವಾ? ಅಥವಾ ನಮ್ಮ ಹೊಟ್ಟೆಪಾಡಿಗೋಸ್ಕರ ತವಕ ಪಡ್ತಾ ಇದ್ದೀವಾ? ನಾವು ಹೊಟ್ಟೆಗೋಸ್ಕರ ದುಡಿದುಕೊಳ್ಳೋಣ, ಹೊಟ್ಟೆಗೋಸ್ಕರ ಪ್ರಯಾಸ ಪಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ದೇವರ ಸೇವೆ. ನಾವು ಊಟ ಮಾಡಬೇಕು ಸೇವೆ ನಿಮಿತ್ತವಾಗಿ, ನಾವು ಊಟ ಮಾಡಬೇಕು ಸೇವೆ ನಿಮಿತ್ತವಾಗಿ, ನಾವು ಕೆಲಸ ಮಾಡಬೇಕು ಸೇವೆ ನಿಮಿತ್ತವಾಗಿ. ಪ್ರಿಯರಾದ ದೇವರ ಮಕ್ಕಳಿರ, ಒಂದು ಸಾರಿ ಯೋಚನೆ ಮಾಡಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನ. ಹಾಗಾದರೆ ಅಪೊಲ್ಲೋಸನು ಏನು? ಪೌಲನು ಏನು? ಅವರು ಸೇವಕರು. ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವರಾದಿರಿ. ಕರ್ತನು ಒಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದನು. ನಾನು ಸಸಿಯನ್ನು ನೆಟ್ಟೆನು, ಅಪೊಲ್ಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಹೀಗಿರಲಾಗಿ ನೆಡುವವನಾಗಲಿ ನೀರು ಒಯ್ಯುವವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ನೆಡುವವನು ನೀರು ಒಯ್ಯುವವನು ಒಂದೇ ಆಗಿದ್ದಾರೆ. ಆದರೂ ಪ್ರತಿಯೊಬ್ಬನಿಗೆ ಅವನವನ ಕಷ್ಟಕ್ಕೆ ತಕ್ಕ ಹಾಗೆ ಕೂಲಿಯು ದೊರೆಯುವುದು. ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ನೋಡಿ, ಇಲ್ಲಿ ಅಪೊಲ್ಲೋಸನಾಗಿರ್ಬೋದು, ಪೌಲನೋ ಆಗಿರ್ಬೋದು, ಇನ್ನು ಕೆಲವು ಮಂದಿ ಭಕ್ತರು ಆಗಿರ್ಬೋದು, ಸೇವಕರಾಗಿರ್ಬೋದು, ಅವರವರ ಸೇವೆ ಅವರು ಮಾಡಿದ್ದಾರೆ. ಅವರ ಸೇವೆ ಹೇಗೆ ಮಾಡಿದ್ದಾರೆ
ಅಂದರೆ ಕೆಲವು ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಿಯರಾದ ದೇವರ ಮಕ್ಕಳಿರ ಕೆಲವರೇನು ವಾಕ್ಯವೆಂಬ ಸಸಿಯನ್ನು ನಟ್ಟಿದ್ದಾರಂತೆ, ಇನ್ನು ಕೆಲವರೇನು ವಾಕ್ಯವೆಂಬ ನೀರನ್ನು ಒಯ್ದಿದ್ದಾರಂತೆ. ಬೆಳೆಸೋರು ಯಾರು? ದೇವರು. ಉಳಿಸಿದವರು ಯಾರು? ದೇವರು. ತುಂಬ ಜನ ಏನ್ರಿ ನಮ್ಮ ಮಧ್ಯದಲ್ಲಿ ಕೆಲವರು ಗರ್ವದಿಂದ ಮಾತಾಡ್ತಾ ಇರ್ತಾರೆ. ನಾನೇ ಬೆಳೆಸಿದ್ದೀನಿ, ನನ್ನ ಮೂಲಕನೇ ಈ ಸಭೆ, ನನ್ನ ಮೂಲಕ ಈ ಸಭೆ ಬೆಳೀತಾ ಇದೆ, ನನ್ನ ಮೂಲಕ ಈ ಸಭೆ ನಿಲ್ಲುತ್ತಾ ಇದೆ, ನನ್ನ ಮೂಲಕನೇ ಇವರು ಬದುಕ್ತಾ ಇದ್ದಾರೆ ಎನ್ನುವಂಥವ್ರು ಮಾತಾಡ್ತಾ ಇರ್ತಾರೆ ಕೆಲವರು. ಅದು ತಪ್ಪು. ನಾವೆಲ್ಲರೂ ಯೇಸು ಕ್ರಿಸ್ತರ ಕೃಪೆ ಮೂಲಕ, ಯೇಸು ಕ್ರಿಸ್ತರ ಪ್ರಾಣ ತ್ಯಾಗದ ಮೂಲಕ ನಾವೆಲ್ಲರೂ ದೇವರ ಬಳಿಗೆ ಬಂದಿದ್ದೀವಿ. ದೇವರ ಬಳಿಗೆ ಬಂದು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ. ಯಾರ ಮೂಲಕ? ದೇವರ ಮೂಲಕ. ಯಾರ ತ್ಯಾಗ? ದೇವರ ತ್ಯಾಗ. ಮನುಷ್ಯರು ಗರ್ವದಿಂದ ಮಾತಾಡ್ತಾರೆ, ಅಂಥವರ ಸಹವಾಸ ಮಾಡಬೇಡಿ, ಎಚ್ಚರಿಕೆಯಿಂದ ಇರಿ ಅಂದರೆ ಪೌಲನು ಹೇಳ್ತಾನೆ. ಪೌಲನು ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ, ನಾವೆಲ್ಲರೂ ಜೊತೆ ಕೆಲಸದವರು, ಯಾರೇ ಆಗಿರ್ಬೋದು, ಅಪೊಸ್ತಲರಾಗಿರ್ಬೋದು, ಇನ್ನೊಬ್ಬರು ಆಗಿರ್ಬೋದು, ನಾವೆಲ್ಲರೂ ಒಂದೇ ಜೊತೆ ಕೆಲಸದವರು ದೇವರ ಸೇವೆಯಲ್ಲಿ ಅಂತ ಹೇಳುವಂಥದ್ದು. 9ನೇ ವಚನ, ನಾವು ದೇವರ ಜೊತೆ ಕೆಲಸದವರು, ನೀವು ದೇವರ ಹೊಲವು ದೇವರ ಕಟ್ಟಡವೂ ಆಗಿದ್ದೀರಿ. ದೇವರ ಹೊಲ ಒಂದು ರೀತಿಯಲ್ಲಿ ದೇವರ ಹೊಲಕ್ಕೆ ಹೋಲಿಸ್ತಾರೆ, ಮತ್ತೊಂದು ರೀತಿಯಲ್ಲಿ ದೇವರ ಕಟ್ಟಡಕ್ಕೆ ಹೋಲಿಸ್ತಾರೆ. ಅಂದರೆ ಹೊಲದಲ್ಲಿ ಬೀಜವನ್ನು ಬಿತ್ತುವಂಥ ಕೆಲಸ, ಸಸಿಯನ್ನು ನೆಟ್ಟುವಂಥ ಕೆಲಸ, ನೀರನ್ನು ಒಯ್ಯುವಂಥ ಕೆಲಸ, ವ್ಯವಸಾಯ ಮಾಡುವಂಥ ಕೆಲಸ ಹೊಲದಲ್ಲಿ. ಅಂದರೆ ಅಲ್ಲಿ ಏನಪ್ಪ ಅಂತ ನೋಡುವಾಗ ಮುಖ್ಯವಾಗಿ ಪ್ರಿಯರ ದೇವ್ರ ಮಕ್ಕಳಿರ ಸಸಿ ಗಿಡಗಳು ಅಂದರೆ ಭಕ್ತರು ಎಂಬ ಗಿಡಗಳು, ಭಕ್ತರೆಂಬ ಗಿಡಗಳು ಆತ್ಮಿಕವಾದಂಥ ಭಕ್ತರಾಗಿ ಬೆಳೆಸೋದಕ್ಕೆ ಈ ಗಿಡಗಳು ಪ್ರಿಯರೇ. ಬೆಳೆಸೋರು ಯಾರಪ್ಪ ಅಂತ ನೋಡುವಾಗ ದೇವರು. ಯಾರ ಮೂಲಕಪ್ಪ ಅಂತ ನೋಡುವಾಗ ಸೇವಕರ ಮೂಲಕ. ಸೇವಕರು ಏನ್ರಿ ವಾಕ್ಯವೆಂಬ ಬೀಜವನ್ನು ನೆಟ್ಟುವಂಥದ್ದು. ಪ್ರಿಯರೇ, ಆಲೋಚನೆ ಮಾಡಿ. ಇವಾಗ ಈ ಒಂದು ಗುಂಪಿನಲ್ಲಿ ಇದ್ದಂಥ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಬೇಕಾಗಿದೆ. ಪ್ರತಿಯೊಬ್ಬರು ಇವಾಗ ನಾವೆಲ್ಲರೂ ಒಬ್ರಿಗೊಬ್ಬರು ಜೊತೆ ಸೇವಕರಾಗಿದ್ದೀವ. ನಾವೆಲ್ಲರೂ ಕ್ರಿಸ್ತನ ಸಭೆಯಲ್ಲಿ, ಯೇಸು ಕ್ರಿಸ್ತರ ಸಭೆಯಲ್ಲಿ ಸೇರಿಸಲ್ಪಟ್ಟು ದೇವರ ಸೇವೆಯಲ್ಲಿ ಭಕ್ತಿಯಲ್ಲಿ ಇದ್ದೀವ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. 10ನೇ ವಚನ ನೋಡಿ, ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಾನು ಪ್ರವೀಣ ಶಿಲ್ಪೆಯಂತೆ ಅಸ್ಥಿವಾರ ಹಾಕಿದೆನು, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ, ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದ್ದನ್ನು ಕಟ್ಟುತ್ತಾನೋ ಎಚ್ಚರಿಕೆಯಾಗಿರಬೇಕು. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಅಂದರೆ ನೀವು ಯಾವ ರೀತಿ ವಾಕ್ಯವನ್ನು ಹೇಳಿ ನೀವು ನಿಲ್ಲಿಸಿದ್ದೀರಾ, ಯಾವ ರೀತಿ ನಿಲ್ಲಿಸಿದ್ದೀರಾ ಅಂದರೆ ಈ ಮನೆ ಇದೆಯಲ್ಲ, ಮನೆ ದೃಢವಾಗಿ ನಿಲ್ಲಬೇಕು. ಅಸ್ಥಿವಾರ ಯಾರು? ಯೇಸು ಕ್ರಿಸ್ತರು. ಅಸ್ಥಿವಾರ ಯೇಸು ಕ್ರಿಸ್ತರು. ಈ ಅಸ್ಥಿವಾರದ ಮೇಲೆ ನಾವೆಲ್ಲರೂ ಏನಾಗಬೇಕು? ಕಟ್ಟಬೇಕಂತೆ. ಕಟ್ಟಬೇಕು. ಯಾರು? ಸೇವಕರು, ಸುವಾರ್ತಿಕರು. ಎಲ್ಲಾದರೂ ದೇವರ ಮಕ್ಕಳ ಮಧ್ಯದಲ್ಲಿ ಹೋದಾಗ ಅವು ಆತ್ಮಿಕವಾಗಿ ಬೆಳೆಯುವಂಥ ರೀತಿಯಲ್ಲಿ ಕಟ್ಟಬೇಕು. ನಾವು ಆತ್ಮಿಕ ರೀತಿಯಲ್ಲಿ ಅಲ್ಲಿ ಗೊಂದಲಗೀಡಾಗಬಾರ್ದು, ದೂರ ಆಗಬಾರ್ದು. ಆತ್ಮಿಕವಾಗಿ ಅವರು ಬೆಳಿಬೇಕು. ಆತ್ಮಿಕವಾಗಿ ಬೆಳಿಬೇಕಾದ್ರೆ ಒಂದು ದೃಢವಾದಂಥ ವಾಕ್ಯವನ್ನು ನಾವು ಹೇಳ್ತಾ ಇದ್ದೀವ, ಜ್ಞಾನವಾದಂಥ ವಾಕ್ಯಗಳನ್ನು ಹೇಳ್ತಾ ಇದ್ದೀವ. ಅಂದರೆ ಒಂದು ಆತ್ಮವನ್ನು ದೃಢವಾಗಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವ. ನಮ್ಮ ಕೆಲಸ ಹೇಗಿದೆ ಅದಕ್ಕೆ ಇಲ್ಲಿ ಗಮನಿಸ್ರಿ. ಹಾಕಿರುವ ಅಸ್ಥಿವಾರವು ಯೇಸು ಕ್ರಿಸ್ತನೇ. ಆ ಅಸ್ಥಿವಾರವಲ್ಲದೆ ಮತ್ತೊಂದು ಅಸ್ಥಿವಾರವನ್ನು ಯಾರು ಹಾಕಲಾರರಷ್ಟೇ. ಆ ಅಸ್ಥಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ಥಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನಾಗಿ ಆಗಿರುವನು.
ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ, ನಮ್ಮ ಕೆಲಸ, ನಾವು ಮಾಡಿರುವಂಥ ಕೆಲಸ ನಿಂತ್ಕೊಳ್ಳುತ್ತಾ? ನಾವು ಮಾಡಿರುವಂಥ ಕೆಲಸ ಅಂದರೆ ದೇವರ ಸೇವೆ ನಿಮಿತ್ತವಾಗಿ ಮಾಡಿರುವಂಥ ಕೆಲಸ, ಸುವಾರ್ತೆಗಾಗಿ ಮಾಡಿರುವಂಥ ಕೆಲಸ, ದೇವರ ಸೇವಕರ ಜೊತೆಯಲ್ಲಿ ಇದ್ದು ಮಾಡಿರುವಂಥ ಕೆಲಸ ನಿಲ್ಲುತ್ತಾ ಅಥವಾ ಸುಟ್ಟೋಗುತ್ತಾ, ಹಾಳಾಗತ್ತಾ? ಒಂದು ಸಾರಿ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಯಾಕೆಂದರೆ ದೇವರ ಜೊತೆ ಕೆಲಸದವರಾಗಿರಬೇಕು. ಯೇಸು ಕ್ರಿಸ್ತರ ಜೊತೆ ಕೆಲಸದವರಾಗಿದ್ದವರು ಏನು ಮಾಡ್ತಾರಂದರೆ ಏನ್ರಿ, ಮೊಟ್ಟ ಮೊದಲು ದೇವರ ವಾಕ್ಯವನ್ನು ಕಲಿತಾರೆ. ದೇವರ ವಾಕ್ಯವನ್ನು ಕಲಿತಾರೆ. ಎರಡನೇದಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗ್ತಾರೆ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆಮೇಲೆ ಪ್ರಾರ್ಥನೆ, ಭಕ್ತಿ, ಆರಾಧನೆ, ಸುವಾರ್ತೆ ಇವೆಲ್ಲವನ್ನು ಕೂಡ ಏನ್ರಿ ಹೊರಗಡೆ ತಿಳಿಸುವಂಥದ್ದು. ದೇವರ ವಾಕ್ಯವನ್ನು ಕಲ್ತಿಲ್ಲ, ದೇವರ ಧ್ಯಾನದಲ್ಲಿಲ್ಲ. ಹಾಗಿದ್ದಾಗ ಪ್ರಿಯರ ದೇವರ ಮಕ್ಕಳಿರ, ದೇವರ ಸೇವೆ ಮಾಡೋಕ್ಕಾಗುತ್ತಾ? ದೇವರ ಸುವಾರ್ತೆ ಮಾಡೋಕ್ಕಾಗುತ್ತಾ? ದೇವರ ಸುವಾರ್ತೆಯಲ್ಲಿ ಇದ್ದಂಥ ಸೇವಕರಿಗೆ ಸಹಾಯ ಮಾಡೋಕ್ಕಾಗುತ್ತಾ? ಒಂದು ಸಾರಿ ನಿಮ್ಮನ್ನು ನೀವು ಆಲೋಚನೆ ಮಾಡಿ. ಎಲ್ಲಿದ್ದೀರಾ? ಯಾವ ಮಾರ್ಗದಲ್ಲಿದ್ದೀರಾ? ಯಾವ ಆಲೋಚನೆಯಲ್ಲಿದ್ದೀರಾ? ಯಥಾರ್ಥವಾಗಿದ್ದೀರಾ ಅಥವಾ ಗೊಂದಲದಲ್ಲಿದ್ದೀರಾ? ಹೇಗೆ ಇದ್ದೀರಾ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ದೇವರ ಸೇವೆಯಲ್ಲಿ ಇರಬೇಕು, ದೇವರ ಸುವಾರ್ತೆ ಕೆಲಸದಲ್ಲಿರಬೇಕು. ಭಕ್ತರು ನೋಡುವಾಗ ಜೊತೆಯಲ್ಲಿದ್ದಾರೆ, ಇನ್ನು ಕೆಲವರು ಜೊತೆಯಲ್ಲಿದ್ದು ಮೋಸ ಮಾಡಿದ್ದಾರೆ. ಯೇಸು ಕ್ರಿಸ್ತರ ಜೊತೆಯಲ್ಲಿ ಇದ್ದಂಥ ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತರಿಗೆ ಮೋಸ ಮಾಡ್ತಾರೆ. ಏಲಿಯನ ಜೊತೆಯಲ್ಲಿ ಇದ್ದಂಥ ಗೆಹಾಜಿ ಏಲಿಯನಿಗೆ ಮೋಸ ಮಾಡುವಂಥದ್ದು ನೋಡ್ತೀವಿ. ಕೆಲವರು ಭಕ್ತರ ಜೊತೆಯಲ್ಲಿ ಕೆಲವರು ಮೋಸ ಮಾಡಿದ್ದಾರೆ, ಕುತಂತ್ರ ಮಾಡಿದ್ದಾರೆ. ಪೌಲನ ಜೊತೆಯಲ್ಲಿ ಅನೇಕರು ಕುತಂತ್ರ ಮಾಡಿದ್ದಾರೆ. ಅದೇ ಪ್ರಕಾರ ಅನೇಕರು ಆತನ ಜೊತೆಯಲ್ಲಿದ್ದಾರೆ, ಸುವಾರ್ತೆ ಸೇವೆಯಲ್ಲಿದ್ದಾರೆ, ಸುವಾರ್ತೆ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದಾರೆ, ಆತನಿಗೆ ಸಹಕಾರಿಗಳಾಗಿದ್ದಾರೆ, ಒಳ್ಳೆಯವರಿದ್ದಾರೆ. ಇವಾಗ ನಾವು ಯಾವ ಗುಂಪಿನಲ್ಲಿದ್ದೀವಿ? ಸೈತಾನನ ಕೆಲಸವನ್ನು ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದೀವಾ ಅಥವಾ ದೇವರ ಸೇವೆ ಅಭಿವೃದ್ಧಿ ಮಾಡುವಂಥ ಕೆಲಸದಲ್ಲಿದ್ದೀವಾ? ಯಾವ ಕೆಲಸದಲ್ಲಿ ನಾವಿದ್ದೀವಿ ಅಂತೇಳಿ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಳ್ಳಿ. ಕೊನೆಯ ದಿನದಲ್ಲಿದ್ದೀವಿ. ಯಾವಾಗ ನಮ್ಮ ಜೀವಿತ ಮುರಿದು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಉಸಿರು ನಿಂತು ಹೋಗುತ್ತೋ ಗೊತ್ತಿಲ್ಲ, ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ. ಅಷ್ಟರೊಳಗಡೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ನಾವು ಮುಂದೆ ಹೋಗೋಣ. ಹೋಗೋಣ. ಯಥಾರ್ಥವಾಗಿ, ಕಪಟ ಬೇಡ, ವೇಷಧಾರಣೆ ಬೇಡ, ಮೋಸ ಬೇಡ, ಅನ್ಯಾಯ ಬೇಡ. ಯಥಾರ್ಥವಾಗಿ ನಮ್ಮ ಭಕ್ತಿ ಇರಬೇಕು, ಯಥಾರ್ಥವಾಗಿ ನಮ್ಮ ಸೇವೆ ಇರಬೇಕು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸ್ರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ತಂದೆ, ಸಭೆಯಲ್ಲಿದ್ದಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ, ಅದೇ ಪ್ರಕಾರ ನೇರ ಪ್ರಸಾರದಲ್ಲಿ ವೀಕ್ಷಿಸುವಂಥ ಎಲ್ಲ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಕಾಪಾಡಿ, ನಿಮ್ಮ ಜ್ಞಾನದಲ್ಲಿ, ಭಕ್ತಿಯಲ್ಲಿ ಬೆಳಿಬೇಕು ತಂದೆ. ಆ ರೀತಿ ಬೆಳೆಸಿ ತಂದೆ. ಎಲ್ಲೆಲ್ಲಿ ಕೂಟಗಳು ನಡೀತಾ ಇದೆಯೋ ತಂದೆ, ಎಲ್ಲ ಕೂಟಗಳಲ್ಲಿ ಜೊತೆಯಾಗಿದ್ದು ನಡೆಸಿ ತಂದೆ. ಆ ದೇವರ ಗೂಗಲ್ ಮೀಟ್ ಮೂಲಕ ನಿಮ್ಮ ಮಕ್ಕಳು ಸೇರ್ತಾ ಇದ್ದಾರೆ, ವಾಕ್ಯಗಳನ್ನು ತಿಳ್ಕೊಳ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ನಿಮ್ಮ ವಾಕ್ಯಗಳನ್ನು ತಿಳಿಸೋರಿದ್ದಾರೆ, ನಿಮ್ಮ ವಾಕ್ಯದಲ್ಲಿ ಬೆಳೆಯೋರಿದ್ದಾರೆ ತಂದೆ. ಎಲ್ಲರನ್ನು ಕನಿಕರಿಸಿ, ಕಾಪಾಡಿ, ಆತ್ಮಿಕವಾಗಿ ಬೆಳೆಸಿ, ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಒಂದು ವೇಳೆ ಅನಾರೋಗ್ಯದಲ್ಲಿದ್ದರೆ ಆ ಮಕ್ಕಳನ್ನು ಕಾಪಾಡಿ, ಕಾಪಾಡಿ ತಂದೆ. ಅದೇ ರೀತಿಯಲ್ಲಿ ತಂದೆ ಆ ದೇವರೇ, ಪ್ರತಿ ಸ್ಥಳಗಳಲ್ಲಿ ತಂದೆ ನಿಮ್ಮ ಪ್ರೀತಿಯನ್ನು ಸಾರಬೇಕು, ನಿಮ್ಮ ಜ್ಞಾನವನ್ನು ಸಾರಬೇಕು. ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಸತ್ಯವಾದ ಸುವಾರ್ತೆಯನ್ನು ತಲುಪಿಸಬೇಕು. ಆ ಕೆಲಸವನ್ನು ಕೊಟ್ಟಿದ್ದೀರಾ, ಅದನ್ನು ಸಂಪೂರ್ಣವಾಗಿ ನೆರವೇರಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರು ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ಧನ್ಯವಾದಗಳು. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.